ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೀವಿಯಸ್ಲಿ ಪೋಸ್ಟ್ ಮಾಡಿದಂಥ ವ್ಲಾಗ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಅದಕ್ಕಾಗಿ ನಾನು ಮತ್ತೆ ಡೇ ಇನ್ ಮೈ ಲೈಫ್ ಅನ್ನೋ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ನನಗೆ ವರ್ಕ್ ಇಲ್ಲ. ಸೊ ಇವತ್ತು ನಾನು ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸಗಳೆಲ್ಲ ಇದೆ. ನಾನು ರೆಡಿಯಾಗಿ ಹೊರಟೆ. ತುಂಬ ಬಿಸಿಲಿತ್ತು ಇವತ್ತು, ಈ ಥರ ಕ್ಲಿಯರ್ ಸ್ಕೈ ಕಾಣ್ತಾ ಇತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ಏನೇನು ಕೆಲಸ ಇದೆ ಎಲ್ಲ ಇವತ್ತೇ ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಈ ಥರ ರೆಡಿ ಆಗಿದ್ದೀನಿ. ನಾನು ಶಾಪಿಂಗ್ಗೆ ಹೋಗ್ತಿರೋದ್ರಿಂದ ಇಷ್ಟು ಬ್ಯಾಗ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಗ್ರೋಸರಿ ಶಾಪಿಂಗ್ ಮತ್ತು ಬಟ್ಟೆ ಶಾಪಿಂಗ್ ಎಲ್ಲ ಮಾಡಬೇಕು. ಈ ಥರ ಕಂಫರ್ಟಬಲ್ ಡ್ರೆಸ್ಸಲ್ಲಿ ನಾನು ರೆಡಿಯಾಗಿ ಇವತ್ತು ಹೊರಗಡೆ ಹೊರಟೆ. ನಾನು ಹೊರಗಡೆ ಹೋಗಬೇಕಾದ್ರೆ ಯೂಶ್ವಲಿ ನಾನು ಸ್ಕೂಟಿನೇ ಯೂಸ್ ಮಾಡೋದು. ಬಿಕಾಸ್ ತುಂಬ ಪ್ಲೇಸಸ್ ಹೋಗಬೇಕಾಗಿದ್ದಾಗ ಆಟೋ ಆರ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದು ತುಂಬ ಹಿಂಸೆ ಆಗುತ್ತೆ ಅಂತ. ನಾನು ಇವತ್ತು ಫಸ್ಟು ಫೋಟೋ ಫ್ರೇಮ್ ಮಾಡಿಸ್ಕೊಂಬರೋಕ್ಕೆ ಹೋಗಿದ್ದೆ. ಅಲ್ಲಿ ವ್ಲಾಗ್ ಮಾಡೋದೇ ಮರ್ತೋಯ್ತು. ಸೊ ಫೋಟೋ ಫ್ರೇಮ್ ಬಂದಮೇಲೆ ನೆನಪಾಯಿತು. ನಾನು ಒಂದು ಫೋಟೋನ ಫ್ರೇಮ್ ಮಾಡಿಸ್ಕೊಂಬಂದೆ ಮನೇಲಿ ಇಡೋಕ್ಕೆ ಅಂತ ಅಂದ್ಬಿಟ್ಟು. ಇದು ಗ್ಲಾಸಿನ ಫ್ರೇಮ್ ಆಗಿರೋದ್ರಿಂದ ನಾನು ಹೊರಗಡೆ ಹೋಗಬೇಕಾದ್ರೆ ಸ್ಕೂಟಿಲೇ ತೊಗೊಂಡೋದ್ರೆ ಒಡೆದೋಗುತ್ತೆ ಅಂತ ಮತ್ತೆ ವಾಪಸ್ ಮನೆಗೆ ಬಂದು ಇದನ್ನು ಮನೆಯಲ್ಲಿ ಇಟ್ಟೋಕ್ಕೆ ಅಂತ ಮತ್ತೆ ಬಂದೆ. ಎರಡೆರಡು ಸಲ ಓಡಾಡೋ ಥರ ಆಯಿತು. ಇದನ್ನು ಇಟ್ಬಿಟ್ಟು ಮತ್ತೆ ಹೊರಟೆ ನಾನು. ನೆಕ್ಸ್ಟ್ ನಾನು ಹೊರಟಿದ್ದು ಸ್ಯಾರಿ ತೊಗೊಂಬರೋಕ್ಕೆ ಅಂತ ಕಲಾ ಮಂದಿರ್ಗೆ ಹೊರಟಿದ್ದೆ. ಹೋಗಬೇಕಾದ್ರೆ ಸರಿಯಾದ ದಾರಿಲಿ ಹೋಗ್ತಾ ಇದ್ದೀನ ಇಲ್ವಾ ಅಂತ ನಿಲ್ಲಿಸಿ ಗೂಗಲ್ ಮ್ಯಾಪ್ ನೋಡಿಕೊಂಡೆ. ಬಿಕಾಸ್ ನಾನು ಮೇನ್ ರೋಡಲ್ಲಿ ಹೋಗ್ತಾ ಇರಲಿಲ್ಲ, ಒಳಗಡೆ ಶಾರ್ಟ್ಕಟ್ ತೊಗೊಂಡು ಹೋಗ್ತಾ ಇದ್ದೆ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಟ್ರಾಫಿಕ್. ಇಲ್ಲಿ ಕಲಾ ಮಂದಿರ್ಗೆ ಬಂದು ನನ್ನ ಸ್ಕೂಟಿನ ಪಾರ್ಕ್ ಮಾಡಿ ಇವಾಗ ಎಂಟರ್ ಆಗ್ತಾ ಇದ್ದೀನಿ ಕಲಾ ಮಂದಿರ್ಗೆ. ಇದು ಕಲ್ಯಾಣ ನಗರ ಹತ್ರ ಇದೆ. ನಾನು ಇವತ್ತು ಸ್ಯಾರಿ ಹಾಗೆ ಎತ್ನಿಕ್ ವೇರ್ ಡ್ರೆಸ್ಸಸ್ನ ತೊಗೋಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಒಂದು ಮದುವೆ ಫಂಕ್ಷನ್ಗೋಸ್ಕರ ನಾನು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಟ್ರಯಲ್ ಮಾಡಿದೆ. ಫಿಟ್ಟಿಂಗ್ ಚೆನ್ನಾಗಿ ಅನಿಸಿಲ್ಲ, ಸೊ ಇದನ್ನು ತೊಗೊಂಡಿಲ್ಲ, ಹಾಗೆ ಸುಮ್ಮನೆ ವಿಡಿಯೋ ಮಾಡಿದೆ ಅಷ್ಟೇ. ನೆಕ್ಸ್ಟು ನಾನು ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದೆ. ಸೊ ಇದು ಕಲಾ ಮಂದಿರ್ ಈ ಥರ ಒಳಗಡೆ ಇದೆ. ನಾನು ಇಲ್ಲೇ ಸ್ಯಾರಿ ಶಾಪಿಂಗ್ ಮಾಡಿದ್ದು. ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿ ಬರೋ ಅಷ್ಟರೊಳಗಡೆ ಟೈಮು 4:15 ಆಗಿತ್ತು. ನಾನು ಹೊರಟಿದ್ದು 3 ಗಂಟೆಗೆ. ಶಾಪಿಂಗ್ ಎಲ್ಲ ಮುಗಿಸೋಕ್ಕೆ 1.5 ಅವರ್ ಬೇಕಾಯಿತು. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ಕಲಾ ಮಂದಿರಲ್ಲಿ. ಆಮೇಲೆ ನಾನು ಇಲ್ಲಿ ಹೋಗಿ ಕೌಂಟರ್ ಹತ್ರ ಬಿಲ್ ಪೇ ಮಾಡಿದೆ. ಬಿಲ್ ಪೇ ಮಾಡಿ ಎಲ್ಲ ನಾನು ಸ್ಯಾರಿನ ತೊಗೊಂಡು ವಾಪಸ್ ಬಂದೆ. ನಾನು ಡ್ರೆಸ್ ತೊಗೊಂಡಿಲ್ಲ, ಬರೀ ಇದೊಂದು ಸ್ಯಾರಿ ಅಷ್ಟೇ ತೊಗೊಂಡಿದ್ದು. ಈ ಸ್ಯಾರಿ ತೊಗೊಂಡಿದ್ದು ನಮ್ಮ ನೇಬರ್ಸಿಗೆ, ಅವ್ರ ಮದುವೆ ಇದೆ, ಅವ್ರಿಗೆ ಗಿಫ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇಲ್ಲಿಂದನೇ ಸ್ಯಾರಿ ತೊಗೊಂಬರೋಕ್ಕೆ ಹೇಳಿದರು ನನಗೆ ಸೆಲೆಕ್ಟ್ ಮಾಡಿ. ಅದಕ್ಕೆ ನಾನು ಇಲ್ಲೇ ತೊಗೊಂಡಿದ್ದು. ನೆಕ್ಸ್ಟ್ ಇಲ್ಲಿ ಶಾಪಿಂಗ್ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ಹೊರಟೆ. ನಾನು ತೊಗೊಬಂದಿದ್ದು ಸ್ಯಾರಿ ಬಾಕ್ಸ್ನ ಈ ಸ್ಕೂಟಿಯಲ್ಲಿ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಅದು ಫಿಟ್ ಆಗ್ತಾ ಇರಲಿಲ್ಲ, ಆದರೆ ನಾನು ಬಿಡ್ತಾ ಇರಲಿಲ್ಲ ಬಿಕಾಸ್ ಹೊರಗಡೆ ಇಟ್ಕೊಂಡೆಲ್ಲ ಓಡಾಡೋಕ್ಕಾಗಲ್ಲ ಅಂತ. ಹಾಗೋ ಹೀಗೋ ಸ್ವಲ್ಪ ಟ್ರೈ ಮಾಡಿ ಅದನ್ನು ಸ್ಕೂಟಿ ಒಳಗೆ ಫಿಟ್ ಮಾಡಿ ನೆಕ್ಸ್ಟು ಕಾಫಿ ಕುಡಿಯೋಣ ಅಂತ ಹೋದೆ. ಈ ಪ್ಲೇಸ್ ಹೆಸರು ನಿಮ್ಮ ಲೋಕಲ್ ಅಂತ. ಮೈ ಫೇವ್ರೆಟ್ ಪ್ಲೇಸ್ ಫಾರ್ ಕಾಫಿ ಇನ್ ಕಲ್ಯಾಣ ನಗರ್. ಬಟ್ ನನ್ನ ಲಕ್ ಚೆನ್ನಾಗಿರಲಿಲ್ಲ, ಇದು ಈ ಥರ ಪರಿಸ್ಥಿತಿಲಿತ್ತು. ಅದಾದಮೇಲೆ ನೆಕ್ಸ್ಟು ಹಾಗೆ ರೋಡಲ್ಲಿ ಹೋಗ್ತಾ ನನಗೆ ಇಂಪೀರಿಯೋ ಸಿಕ್ತು. ತುಂಬ ಹಸುವಾಗ್ತಿರೋದ್ರಿಂದ ನಾನು ಒಳಗಡೆ ಹೋದೆ ಎಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ನನಗೆ ನನ್ನ ಫೇವ್ರೆಟ್ಸ್ ಪ್ಲೇಸಲ್ಲಿ ಕಾಫಿ ಕೊಡಲಿಲ್ಲ ಅಂತ ತುಂಬ ಹರ್ಟ್ ಆಗಿತ್ತು. ಸೊ ಡೈರೆಕ್ಟ್ ಇಲ್ಲಿಗೆ ಬಂದು ಊಟ ಮಾಡೋಣ ಅಂತ. ಇಲ್ಲಿ ನಾನ್ ವೆಜ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೆ ಬೇರೆ ತುಂಬ ಹಸುವಾಗ್ತಿತ್ತು ಶಾಪಿಂಗ್ ಮಾಡಿ ಮಾಡಿ. ಸೊ ನಾನು ಕ್ವಿಕ್ಕಾಗಿ ಮೆನ್ಯೂ ನೋಡಿ ಒಂದು ಬಿರಿಯಾನಿ ಮತ್ತು ಒಂದು ತಿರಾಮಿಸು ಆರ್ಡ್ರ್ ಮಾಡಿದೆ. ಈ ಬಿರಿಯಾನಿ ನೋಡೋಕ್ಕೆ ಅಂತೂ ತುಂಬ ಡಿಲಿಷಿಯಸ್ ಆಗಿತ್ತು. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ. ನೀವು ನೋಡ್ಬೋದು ನನ್ನ ಪ್ಲೇಟ್ ಹೇಗೆ ಖಾಲಿ ಮಾಡಿದ್ದೀನಿ ಅಂತ. ಇದಾದಮೇಲೆ ನಾನು ತಿರಾಮಿಸು ಆರ್ಡ್ರ್ ಮಾಡಿದ್ದೆ. ಆಲ್ರೆಡಿ ಒಂದು ಬಿರಿಯಾನಿ ತಿಂದು ಹೊಟ್ಟೆ ತುಂಬ ಫುಲ್ಲಾಗಿ ಹೋಗ್ಬಿಟ್ಟಿತ್ತು. ಬಟ್ ಇದು ಆಲ್ರೆಡಿ ಆರ್ಡ್ರ್ ಮಾಡಿರೋದ್ರಿಂದ ತಿನ್ನಲೇಬೇಕಿತ್ತು. ಇದು ಕೂಡ ತುಂಬ ಟೇಸ್ಟಿ ಆಗಿತ್ತು. ಬಟ್ ನನಗೆ ಇದನ್ನು ತುಂಬ ತಿನ್ನೋಕ್ಕಾಗಲಿಲ್ಲ ಬಿಕಾಸ್ ಆಲ್ರೆಡಿ ನನಗೆ ಹೊಟ್ಟೆ ತುಂಬಿತ್ತು.
ಇದನ್ನು ತಿಂದು ಮುಗಿಸಿ ನಾನು ನೆಕ್ಸ್ಟು ಹೊರಟಿದ್ದು ಡೆಕಾತ್ಲಾನ್ಗೆ ಹೋಗಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ, ಬಟ್ ಇದು ಆನ್ ದ ವೇಲೇ ಇದ್ದಿದ್ದರಿಂದ ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಇಲ್ಲೇ ಹತ್ತಿರದಲ್ಲಿ ಸಿಗ್ತಲ್ಲ ಅಂತ ಡೆಕಾತ್ಲಾನ್ಗೆ ಹೋದೆ. ಇದು ಹೊಸದಾಗಿ ಓಪನ್ ಆಗಿರೋದು ಡೆಕಾತ್ಲಾನು, ಕಲ್ಯಾಣ ನಗರ ಹತ್ರ. ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕದೆ. ಸೊ ನಾನು ಇದರೊಳಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಈ ಡೆಕಾತ್ಲಾನಲ್ಲಿ 2 ಫ್ಲೋರ್ಸ್ ಇದೆ, ಬಟ್ ಇದು ತುಂಬ ಚಿಕ್ಕ ಡೆಕಾತ್ಲಾನು. ಕಲೆಕ್ಷನ್ ಕೂಡ ತುಂಬ ಕಮ್ಮಿ ಇದೆ. ಇಲ್ಲಿ ನಾನು ಶಾಪಿಂಗ್ ಎಲ್ಲ ಮುಗಿಸಿ ಆಮೇಲೆ ಕೆಳಗಡೆ ವಾಪಸ್ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಸೈಕಲ್ನ ನೋಡಿದೆ. ಈ ಸೈಕಲ್ ಬೆಲೆ ನೋಡಿ ಎಷ್ಟಿದೆ ಅಂತ, 1 ಲ್ಯಾಕ್ ಮೇಲಿದೆ. ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಯಾರಿಗಾದರೂ ನನಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಇದನ್ನು ಗಿಫ್ಟ್ ಮಾಡಿಬಿಡಿ. ಇಲ್ಲಿ ಡೆಕಾತ್ಲಾನಲ್ಲಿ ಈ ಥರ ಹೊರಗಡೆ ಪಾರ್ಕ್ ಮಾಡಬೇಕಿತ್ತು. ಪ್ರಾಪರಾಗಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ನಾನು ಶಾಪಿಂಗ್ ಎಲ್ಲ ಮುಗಿಸಿ ನನ್ನ ಸ್ಕೂಟಿ ತೊಗೊಂಡು ಇವಾಗ ನೆಕ್ಸ್ಟು ಡಿಮಾರ್ಟ್ ಕಡೆ ಹೊರಟೆ. ಎಷ್ಟು ಟ್ರಾಫಿಕ್ ಇತ್ತಂತ ಅಂದರೆ ನಾನು ಡ್ರೈವ್ ಮಾಡಿಕೊಂಡು ನಿಲ್ಲಿಸಿ ಬೋರಾಗಿ ವಿಡಿಯೋ ಕೂಡ ಮಾಡಿದ್ದೀನಿ ಟ್ರಾಫಿಕ್ದು. ಅಷ್ಟು ತುಂಬ ಟ್ರಾಫಿಕ್ ಇತ್ತು ಹೊರಡಬೇಕಾದ್ರೆ. ನನಗೆ ಡಿಮಾರ್ಟಲ್ಲಿ ಸ್ವಲ್ಪ ಗ್ರೋಸರೀಸು ಮತ್ತು ಸ್ನ್ಯಾಕ್ಸ್ ಐಟಮ್ಸ್ನ ಶಾಪ್ ಮಾಡಬೇಕಿತ್ತು. ಅದಕ್ಕೆ ಅಂತ ಡಿಮಾರ್ಟ್ಗೆ ಹೋಗಿದ್ದು. ಗೊತ್ತಲ್ಲ, ಡಿಮಾರ್ಟ್ಗೆ ಹೋದರೆ ಕಮ್ಮಿ ಅಂತೂ ಆಗೋಲ್ಲ ಬಿಲ್ಲು. ಸೊ ನಾನು ಹೋಗಿ ಇಲ್ಲಿ ಬೇಕಾದ್ದೆಲ್ಲ ಶಾಪ್ ಮಾಡಿಕೊಂಡೆ. ಶಾಪ್ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡೋದೇ ಮರ್ತೋಯ್ತು. ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಹೋಗಬೇಕಾದ್ರೆ ಹಾಗೆ ದಾರಿಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ, ಇಲ್ಲಿ ರಿಲ್ಯಾಕ್ಸ್ ಮಾಡೋಣ ಅಂತ ಮಾನ್ಯತಾ ಟೆಕ್ ಪಾರ್ಕಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಇಲ್ಲಿಂದ ಮನೆಗೆ ಹೊರಟೆ. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರೊಳಗಡೆ ತುಂಬ ಲೇಟಾಗಿ ಹೋಗಿತ್ತು ಆ್ಯಂಡ್ ಟಯರ್ಡ್ ಕೂಡ ಆಗಿತ್ತು. ಬಟ್ ಹುಡುಗಿರಿಗೆ ಶಾಪಿಂಗ್ ಮಾಡೋದಂದರೆ ತುಂಬ ಖುಷಿ. ಈವನ್ ಟಯರ್ಡ್ ಆಗಿದ್ದೀವಿ ಅಂತ ಅನಿಸಲ್ಲ. ಸೊ ನಾನು ಮನೆಗೆ ಬಂದು ನೈಟ್ ಡಿನ್ನರ್ನ ಪ್ರಿಪೇರ್ ಮಾಡಿದೆ. ಡಿನ್ನರ್ಗೆ ಅಂತ ಅನ್ನ ಮತ್ತು ಸಾಂಬಾರನ್ನ ಪ್ರಿಪೇರ್ ಮಾಡಿದೆ. ಹಾಗೆ ನನ್ನ ಡಿನ್ನರ್ನ ಮುಗಿಸಿ ನನ್ನ ದಿನ ಈ ಥರ ಎಂಡ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಬೇರೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.